ಇಡೀ ದೇಶ ರಾಮ ಮಂದಿರ ಉದ್ಘಾಟನೆ ಸಮಯವನ್ನು ಎದುರು ನೋಡ್ತಾ ಇದೆ. ಎಲ್ಲರೂ ಕೂಡ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಈ ನಡುವೆ ಮೊನ್ನೆಯಷ್ಟೇ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆಗಿರಬಹುದು ಅಥವಾ ನೆಹರು ತಾರಾಲಯ ಆಗಿರಬಹುದು, ನ್ಯಾಷನಲ್ ಆಫ್ ಮಾಡರ್ನ್ ಆರ್ಟ್ ಗ್ಯಾಲರಿಗೆ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಇಮೇಲ್ ಬಂದಿತ್ತು. ಪರಿಶೀಲನೆ ನಡೆಸಿದಾಗ ಪೊಲೀಸರಿಗೆ ಅದು ಹುಸಿ ಬಾಂಬ್ ಬೆದರಿಕೆ ಕರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ದೇಶಾದ್ಯಂತ ಸುಮಾರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ನಗರದ 60ಕ್ಕೂ ಹೆಚ್ಚು ಸ್ಕೂಲ್ಗಳಿಗೆ ಬಾಂಬ್ ಇಟ್ಟಿರೋದಾಗಿ ಇಮೇಲ್ ಬಂದಿತ್ತು. ಅವುಗಳ ತನಿಖೆ ಕೂಡ ನಡೀತಾ ಇತ್ತು. ಈವರೆಗೆ ಒಂದೇ ಒಂದು ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಇದು ಪೊಲೀಸರು ಹಾಗೂ ತನಿಖಾ ಸಂಸ್ಥೆಗಳಿಗೆ ತಲೆನೋವು ತಂದಿಟ್ಟಿದೆ. ಈ ಮೇಲ್ ಮಾಡೋದೇ ಹಾಗೆ, ಅದಕ್ಕೋಸ್ಕರನೇ ಮೇಲ್ ಮಾಡೋದು. ಸಾಮಾನ್ಯವಾಗಿ ಮೇಲ್ ಮಾಡಿದ್ರೆ ನಿಮಗೆ ಮೇಲ್ ಐ ಡಿ ಎಲ್ಲಿಂದ ಜನ್ರೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ದೇಶದ ಯಾವ ಸಂಸ್ಥೆಗಳಿಗೆ ಬೇಕಾದರೂ ಈ ರೀತಿ ಮೇಲ್ ಮಾಡ್ಬೋದು. ಆದರೆ ಇಲ್ಲಿ ತನಕ ಪೊಲೀಸರಿಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ.